ಸಮಸ್ತ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಕುರಿತು ವಿಶ್ಲೇಷಣೆಯನ್ನು ಮಾಡೋಣ. ನಮ್ಮ ಹಲವಾರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸ್ನೇಹಿತರು, ಹಿತೈಷಿಗಳು ಈ ಬಾರಿ ಒಂದು ವಿಶೇಷವಾಗಿ ಒಬ್ಬ ನಾಯಕರ ಬಗ್ಗೆ, ಅವರ ಜನ್ಮದಿನದ ಬಗ್ಗೆ, ಅವರು ಬೆಳೆದು ಬಂದಂತಹ ವಿಚಾರವನ್ನು ನೀವು ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ಒಂದು ಸಲಹೆಯನ್ನು ನೀಡಿದರು. ಅದೇ ರೀತಿ ಎಲ್ಲ ಅವರು ನೀಡ್ತಾ ಪ್ರತಿಯೊಬ್ಬರೂ ಸಹ ಕೊಡ್ತಾ ಇರ್ತಕ್ಕಂಥ ಸಹಕಾರವನ್ನು ನೆನೆದು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಒಂದು ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋ ಒಂದು ಎಲ್ಲ ನಮ್ಮ ಟೀಮ್ನ ಒಂದು ಪ್ರಯತ್ನ ನಡೀತಾ ಇದೆ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ನೇರ ನುಡಿಯ ಶಾಸಕ ಅಂತ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಅದೇ ರೀತಿ ಯಾವುದೇ ಮುಲಾಜಿಗೂ ಒಳಗಾಗದಂತೆ ತನ್ನ ಅನಿಸಿಕೆಯನ್ನು ಅವರು ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ ಅಥವಾ ವರಿಷ್ಠರಾಗಿರಲಿ ಅವರ ಎದುರು ತನ್ನ ಅನಿಸಿಕೆಯನ್ನು ನೇರ ನುಡಿಯಿಂದ ಹೇಳ್ತಕ್ಕಂತಹ ನಾಯಕ ಎಂದರೆ ಅದು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ. ಈ ರವೀಂದ್ರ ಶ್ರೀಕಂಠಯ್ಯ ಅವರವ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರೋ ಒಂದು ರೀತಿಯ ಅವರ ಒಂದು ಬೆಳೆದು ಬಂದಂಥ ರಾಜಕೀಯ ಮತ್ತು ಅವರು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಾವು ನೋಡ್ತಾ ಹೋದರೆ ಒಂದು ರೀತಿಯ ರೋಮಾಂಚನ. ಕೆಲವು ರಾಜಕಾರಣಿಗಳು ಕೆಲವು ವ್ಯಕ್ತಿಗಳನ್ನು ನೋಡಿದ ತಕ್ಷಣ ತಮ್ಮ ಏನು ಅವರ ಅನಿಸಿಕೆಯನ್ನೇ ಕೇಳ್ತಾರೆ. ಆದರೆ ಈ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ. ತನ್ನ ಅಂತರಾಳದಿಂದ ಬಂದಂತಹ ವಿಚಾರವನ್ನು ನೇರವಾಗಿ ವ್ಯಕ್ತಪಡಿಸುವಂಥ ವ್ಯಕ್ತಿ. ಅದೇ ರೀತಿ ಹಠಕ್ಕೆ ಬಿದ್ದರೆ, ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಮ್ಮ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರು ಕೆಲವು ರಾಜಕೀಯ ಪಟ್ಟುಗಳನ್ನು ಅವರು ಹಾಕಿದ್ರೆ ಸೋಲು ಗೆಲುವು ಸಹಜ. ಆ ಗೆದ್ದಂಥ ವ್ಯಕ್ತಿನೂ ಸಹ ಅಪ್ಪ ಸಾಕಪ್ಪ ಈ ಸುಖ ಅನ್ನಬೇಕು. ಆ ರೀತಿಯ ಒಂದು ರಾಜಕೀಯ ಒಂದು ಒತ್ತಡವನ್ನು, ಒಂದು ತಂತ್ರವನ್ನು ಅನುಸರಿಸುವಂತಹ ಈ ಒಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಂದರೆ ಅದು ರವೀಂದ್ರ ಶ್ರೀಕಂಠಯ್ಯ ಅವರು. ಯಾವುದೇ ಮುಲಾಜಿಗೆ ಒಳಗಾಗಲ್ಲ ಅವರು. ನೋಡಿ, ಅದೃಷ್ಟ ಅದರಿಷ್ಟ, ಎಲ್ಲದಕ್ಕೂ ಹಣೆ ಬರಬೇಕು, ಎಲ್ಲದಕ್ಕೂ ಸಮಯನೂ ಬೇಕು. ಆ ಸಮಯ, ಆ ಕಾಲ ನಮಗೆ ಕೂಡಿ ಬಂದಾಗ ನಮಗೆ ಪೂರಕವಾಗಿರಬೇಕು. ಗೆಲುವು ಸೋಲುವಿನ ಬಗ್ಗೆ ಚುನಾವಣೆಯಲ್ಲಿ ಸಹಜ, ಆದರೆ ನಾಯಕತ್ವ ಅನ್ನತಕ್ಕಂಥದ್ದು ಅತಿ ಮುಖ್ಯ. ಅವರು ಗೆದ್ದರೂ ಸಹ ಲೀಡ್ರು, ಸೋತರೂ ಸಹ ಲೀಡ್ರು. ಆದರೆ ಒಂದು ಸಂಘಟನೆ, ಒಂದು ನಾಯಕತ್ವ ಅಂತ ಬಂದರೆ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂಥ ರವೀಂದ್ರ ಶ್ರೀಕಂಠಯ್ಯವರು ನಿಜವಾಗ್ಲೂ ಅದಕ್ಕೆ ತುಂಬ ಅರ್ಹರು ಅಂತಲೇ ಹೇಳ್ಬೋದು. ಅವರು ಅಧಿಕಾರಾವಧಿಯಲ್ಲಿ ಯಾವುದೇ ಒಬ್ಬ ಜನಸಾಮಾನ್ಯರು ಓದಿದ ತಕ್ಷಣ ಯಾವುದೇ ಎಂತಹ ಮೇಲ್ಮಟ್ಟದ ಅಧಿಕಾರಿಯಾಗಿರಲಿ ಇವರು ಮಾಡಿದಂಥ ಒಂದು ಫೋನ್ ಕರೆಗೆ ಬೆಲೆಯನ್ನು ಕೊಡಲೇಬೇಕಾಗಿತ್ತು. ಅದರಲ್ಲೂ ಸಹ ರೈತರ ವಿಚಾರದಲ್ಲಿ ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅಂತ ಸುಮ್ಮನೆ ಬೇಕು ಅಂತ ಮಾತಾಡ್ತಾ ಕೆಲವು ರಾಜಕಾರಣಿಗಳು ಮಾಡ್ತಾರೆ. ಸುಮ್ಮನೆ ಫೋನ್ ಮಾಡೋದು, ಅದೇನು ನೋಡಿ ಸರ್ ಅಂತ. ಆದರೆ ಈ ರಾಜಕಾರಣಿ ನೇರ ನುಡಿಯ ಶಾಸಕರಾಗಿದ್ದರು, ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಅಧಿಕಾರಿಯಾಗಿರಲಿ ಅವರನ್ನು ಬೆವರನ್ನು ಇಳಿಸ್ಬಿಡ್ತಿದ್ರು. ಆ ಅಧಿಕಾರಿಯಿಂದ ತಪ್ಪು ನಡೆದಿದೆ, ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂದರೆ ಆ ಅಧಿಕಾರಿ ತನ್ನ ತಪ್ಪಿನ ಅರಿವಾಗುವಂತೂ ಸಹ ರವೀಂದ್ರ ಶ್ರೀಕಂಠಯ್ಯವರು ಬರ್ತಿರಲಿಲ್ಲ. ನಿಜಕ್ಕೂ ಅವರು ಯಾವತ್ತೋ ಶಾಸಕರಾಗಬೇಕಾಗಿತ್ತು ಅಂತ ಒಂದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಆದರೆ ಹೈಕಮಾಂಡ್ನಿಂದ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಪಕ್ಷದ B-ಫಾರಂ ಅನೌನ್ಸ್ಮೆಂಟ್ ಆಗಿದ್ದರೂ ಸಹ ಅವತ್ತಿನ ಒಂದು ಸ್ಪೀಡ್ ಇದ್ದರೆ, ಅವರ ಒಂದು ಜನಪ್ರಿಯತೆ ಮತ್ತು ಅವರ ಸಂಘಟನೆಯನ್ನು ನೋಡಿದ್ರೆ ಗೆಲ್ಲುವ ಅವಕಾಶಗಳು ಇತ್ತು. ಆದರೆ ಏನಪ್ಪ ಅಂತಂದರೆ ಅವರ ಹಣೆಬರನೇ ಬದಲಾಗಿತ್ತು. ಆದರೆ ಹೈಕಮಾಂಡಿಂದ B-ಫಾರಂ ಅನೌನ್ಸ್ಮೆಂಟ್ ಆದರೂ ಕೊನೆಯ ಕ್ಷಣದಲ್ಲಿ B-ಫಾರಂ ಬೇರೆ ಅಭ್ಯರ್ಥಿಗೆ
ಆಯಿತು. ಆದರೆ ಹಂಗಂತ ಕೈಕಟ್ಟಿ ಕೂರಲಿಲ್ಲ. ತಮ್ಮ ರಾಜಕೀಯ ಗುರು ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ತನ್ನ ಅನಿಸಿಕೆಯನ್ನು ತಿಳಿಸಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು. ಯಾವುದೇ ನಾಯಕರು ಹೇಳಿದರೂ ಸಹ ಕೇಳಲಿಲ್ಲ. ಅವತ್ತು ನಿಜವಾಗ್ಲೂ ಒಂದು ರೀತಿಯಲ್ಲಿ ಜನಪ್ರಿಯತಾರೆ ಏನು ರೆಬಲ್ ಸ್ಟಾರ್ ಅಂತ ಸಿನಿಮಾ ರಂಗದಲ್ಲಿ ಖ್ಯಾತಿಯನ್ನು ಪಡೆದಂಥ ಅಂಬರೀಷ್ ಅವ್ರದ್ದು ಮತ್ತು ಇವ್ರದ್ದು ಸುಮಾರು 10 ವರ್ಷ ಮುಖಾಮುಖಿ ರಾಜಕಾರಣ ನಡೀತು. ಯಾವಾಗ ಬಿ ಫಾರಂ ತಪ್ಪಿತು, ತಕ್ಷಣದಲ್ಲೇ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ನಿರೀಕ್ಷೆಗೂ ಮೀರಿದಂಥ ಮತವನ್ನು ತಗೊಂಡ್ರು. ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತು. ಆದರೆ ಅವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥ JDS ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ AB ರಮೇಶ್ ಬಂಡಿಸಿದ್ದೇಗೌಡರಿಗೆ ಈ ಒಂದು ಕಿತ್ತಾಟ ತುಂಬ ರಾಜಕಾರಣದಲ್ಲಿ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಅದೇ ರೀತಿ ಅಂಬರೀಷ್ ಅವ್ರನ್ನ ಏನಾದರೂ ನೇರ ಎದುರಾಕೊಂಡಂತಹ ಅಂದರೆ ರಾಜಕೀಯವಾಗಿ ಆದರೆ ಅವರ ಒಂದು ಬೇರೆ ರೀತಿ ಎಲ್ಲ ತುಂಬ ಚೆನ್ನಾಗಿ ಇದ್ದರು ಎಲ್ಲರ ಜೊತೆಲ್ವೇ. ಆದರೆ ರಾಜಕೀಯವಾಗಿ ಎದುರಾಕೊಂಡು ಪಟ್ಟಿಗೆ ಪಟ್ಟನ್ನು ಅಂಬರೀಷ್ ಅವ್ರಿಗೂ ಸಹ ಒಂದು ಸೋಲಿನ ರುಚಿ ಉಣಿಸೋದ್ರಲ್ಲಿ ರವೀಂದ್ರ ಶ್ರೀಕಂಠೆ ಅವ್ರದ್ದು ಒಂದು ಪಾತ್ರ ಇದೆ ಅಂತ ಅಂದರೆ ತಪ್ಪಾಗಲಾರ್ದು. ಸಿಡಿದಿದ್ದರೆ ಯಾವ ಮುಲಾಜಿಗೂ ಒಳಗಾಗ್ತಿರಲಿಲ್ಲ. ಅದೇ ರೀತಿ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ತನ್ನ ಸಂಘಟನಾ ಶಕ್ತಿಯನ್ನು ಇಡೀ ಒಂದು ರಾಜ್ಯಕ್ಕೆ ತೋರಿಸ್ಕೊಟ್ರು. ನಂತರ JDS ಪಕ್ಷದ ವರಿಷ್ಠರು, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿರವರು ಸ್ವತಃ ರವೀಂದ್ರ ಶ್ರೀಕಂಠಯ್ಯರವರ ಮನೆಗೆ ಹೋಗಿ ಅವರನ್ನು ಪಕ್ಷಕ್ಕೆ ಆಹ್ವಾನ ಮಾಡಿದರು. ಇಂಥ ಒಂದು ಅವಕಾಶ ಪಡೆದಂಥದ್ದು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು. ಸ್ವತಃ JDS ಪಕ್ಷದ ವರಿಷ್ಠರಾದಂಥ HD ಕುಮಾರಸ್ವಾಮಿರವರು ಅವ್ರಿಗೆ ನಾವು ಬಿ ಫಾರಂ ಕೊಡ್ತೀವಿ ಬನ್ನಿ ಅಂತ ಕರ್ಕೊಬಂದರು. ಕಾರಣ ಅಲ್ಲಿ ಬೇರೆ ಒಂದು ರಾಜಕೀಯ ಬದಲಾವಣೆಯ ಒಂದು ಸನ್ನಿವೇಶ ಎದುರಾಯಿತು. ಆಗ JDS ಪಕ್ಷದಿಂದ ಸ್ಪರ್ಧೆ ಮಾಡಿ 50,000ಕ್ಕೂ ಅಧಿಕ ಪ್ರಚಂಡ ಬಹುಮತದಿಂದ ಒಂದು JDS ಪಕ್ಷದ ಅಲೆ ಹಾಗೂ ಸ್ವಂತ ಒಂದು ದುಡಿಮೆ ಸಂಘಟನಾ ಶಕ್ತಿಯಿಂದ ಜಯಶೀಲರಾದರು ರವೀಂದ್ರ ಶ್ರೀಕಂಠಯ್ಯವರು. ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದ MLAಗಳು ಎಷ್ಟು ಜನ ಗೆದ್ದಿದ್ರು, ಅವರೆಲ್ಲ 4 ಬಾರಿ ಗೆದ್ದಿರ್ತಕ್ಕಂಥವ್ರು, 3 ಬಾರಿ ಗೆದ್ದಿರ್ತಕ್ಕಂಥವ್ರು, 5 ಬಾರಿ ಗೆದ್ದಿರ್ತಕ್ಕಂಥವ್ರು ಇದ್ದರು. ಆದರೆ ರವೀಂದ್ರ ಶ್ರೀಕಂಠಯ್ಯರವರು ಸದನದಲ್ಲಿ HD ಕುಮಾರಸ್ವಾಮಿರವರಿಗೆ ಬೆಂಬಲವಾಗಿ ನಿಂತದ್ದು ಮತ್ತು ಗರ್ಜನೆ ಮಾಡಿದ್ದು ನಿಜಕ್ಕೂ ಅದ್ಭುತ. ಅದರಲ್ಲಿ 2 ಮಾತೇ ಇಲ್ಲ. ಎಲ್ಲರ ನೋಡಿದವರು ಏನು ರವೀಂದ್ರ ಶ್ರೀಕಂಠಯ್ಯವರೇನ JDSಲ್ಲಿ 25 ವರ್ಷದಿಂದ ರಾಜಕಾರಣದಲ್ಲಿ ಇದ್ರೇನೋ ಅಂತ ಬೇರೆ ವಿಧಾನಸಭಾ ಕ್ಷೇತ್ರದವರು, ಬೇರೆ ಜಿಲ್ಲೆಯವರು ಅಂದ್ಕೋಬೇಕು. ಅಷ್ಟು ಮಟ್ಟಿಗೆ ಅವರು HD ಕುಮಾರಸ್ವಾಮಿರವರ ಒಂದು ಬೆಂಬಲವಾಗಿ ನಿಂತರು. ಎಷ್ಟೋ ಜನ JDS ಶಾಸಕರು ಮಾತಾಡಲೇ ಇಲ್ಲ. HD ಕುಮಾರಸ್ವಾಮಿರವ್ರನ್ನ ರಾಜಕೀಯ ವಿರೋಧಿಗಳು ಟೀಕೆ ಮಾಡಿದಾಗ ಕೆಲವರು ಸಣ್ಣದಾಗಿ ಒಂದು ಪತ್ರಿಕೆಯ ಹೇಳಿಕೆಯನ್ನು ಕೊಟ್ಬಿಟ್ಟು ಮನೆ ಸೇರ್ಕೊಂಡ್ಬಿಡೋರು. ಆದರೆ ತನಗೆ ಪಕ್ಷದ ಬಿ ಫಾರಮನ್ನು ಕೊಟ್ಟು ನನ್ನನ್ನು ಈ ರಾಜ್ಯಕ್ಕೆ ಒಂದು ಶಾಸಕ ಸ್ಥಾನವನ್ನು ಕೊಟ್ಟಂಥ ಈ ಪಕ್ಷಕ್ಕೆ ನಾನು ಋಣಿಯಾಗಿರಬೇಕು, ಅದೇ ನನ್ನ ನಾಯಕನನ್ನು ಗುರುತಿಸಿ ಇವತ್ತು ನನ್ನ ಬೆಂಬಲಕ್ಕೆ ನಿಂತರಲ್ಲ ಅನ್ನೋ ಒಂದೇ ಒಂದು ಹುಮ್ಮಸ್ಸಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ, ಈ ಸಾಮಾನ್ಯ ಜನರ ಒಂದು ಕಷ್ಟ ಸುಖಗಳು ಸ್ಪಂದಿಸಬೇಕು ಅಂತ ರವೀಂದ್ರ ಶ್ರೀಕಂಠೆಯವರು ಹೋರಾಟವನ್ನು ನಡೆಸಿದ್ರು. ಸದನದಲ್ಲಿ ಗರ್ಜಿಸಿದರು. ನಿಜವಾಗ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸೀನಿಯರ್ ರಾಜಕಾರಣಿಗಳಿದ್ದರು. ಆದರೆ ನಿಜವಾಗ್ಲೂ ಕುಮಾರಸ್ವಾಮಿರವ್ರಿಗೆ ಒಂದು ಹೇಳಿಕೆ ಕೊಟ್ಟ ತಕ್ಷಣ, ವಿರೋಧಿಗಳು ಹೇಳಿಕೆ ಅವರ ವಿರುದ್ಧ ಕೊಟ್ಟ ತಕ್ಷಣ ಸಿಡಿದೇಳ್ತಿದ್ದವರೇ ರವೀಂದ್ರ ಶ್ರೀಕಂಠೆಯವರು ಮೊದಲಿಗರಾಗಿದ್ದರು. ಏನಾದರೂ ಅವರಿಗೆ ಒಂದು ಮಂತ್ರಿ ಹುದ್ದೆ ಅಂತ ಏನಾರು ದೊರಕಿಬಿಟ್ಟಿದ್ರೆ ಅವತ್ತು ಇನ್ನೂ ಸಹ ಸೈನಿಂಗ್ ಆಗ್ತಿರುವಂಥದ್ದು ಎರಡು ಮಾತಿಲ್ಲ. ಪ್ರಜ್ವಲಿಸೋರು ಅದರಲ್ಲಿ ಎರಡು ಮಾತಿಲ್ಲ. ಏಕೆ ಗೊತ್ತಾ? ಅವರಲ್ಲಿ ಇರತಕ್ಕಂತಹ ನೇರ ನುಡಿಯ ಮಾತು.
ಯಾವುದೇ ಅಧಿಕಾರಿಗಳಿಗೆ ಮುಲಾಜಿಗೆ ಒಳಗಾಗ್ತಿರಲಿಲ್ಲ ಅವರು. ಯಾವುದೇ ಒಬ್ಬ ಕಾರ್ಯಕರ್ತ ಹೋದ ತಕ್ಷಣ ತಕ್ಷಣದಲ್ಲೇ ಫೋನ್ ಮಾಡಿ ಆ ಅಧಿಕಾರಿ ಕೆಲಸ ಮಾಡಿಕೊಳ್ಳಿಲ್ಲ ಅಂದರೆ ಅವ್ರನ್ನ ತರಾಟ ತಗೋತಿದ್ರು. ಏನಾರ ಒಂದು ವೇಳೆ ರವೀಂದ್ರ ಶ್ರೀಕಂಠಯ್ಯರವರು ಬೇರೆ ರಾಜಕಾರಣಿಗಳ ರೀತಿ ಅತಿ ಹೆಚ್ಚು ಅವರ ಒಂದು ಜನರ ಸಾಮಾಜಿಕ ಅವರ ಸ್ವಂತ ಒಂದು ಕೆಲಸ ಕಾರ್ಯವನ್ನು ಬಿಟ್ಟು ಅವರೇನಾರ ಅಲ್ಲಿ ನಿಂತ್ಕೊಂಡಿದ್ರೆ, ಅಂದರೆ ಕೆಲವರು ನೀವೇ ನೋಡ್ಬೋದು ಹಲವಾರು ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರ್ತಾರೆ. ಆದರೆ ಇವರು ಏನಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು ಈ ಕ್ಷೇತ್ರದಲ್ಲಿ ಅವರ ಒಂದು ಇನ್ನೂ ಸಹ ಬಲಿಷ್ಠ ಹಿಡಿತವನ್ನು ಯಾರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ, ತಪ್ಪಿಸೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಆದರೆ ಬೇರೆಯವರ ರೀತಿ ಮನೆ ಹತ್ರ ಕರೆಸ್ಕೊಂಡು ನೆಪ ಮಾತ್ರಕ್ಕೆ ಫೋನ್ ಮಾಡಿ ನೆಪ ಮಾತ್ರಕ್ಕೆ ಕಣ್ಣೋಡಿಸೋ ತಂತ್ರವನ್ನು ಯಾವತ್ತೂ ಸಹ ಮಾಡಿದವರಲ್ಲ ರವೀಂದ್ರ ಶ್ರೀಕಂಠಯ್ಯವರು. ಅದಕ್ಕೆ ಅವರ ಒಂದು ಬಿಗಿ ಹಿಡಿತ ಈ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. JDS ಪಕ್ಷದ ಒಂದು ಬಲಿಷ್ಠ ಹಿಡಿತ ಹಾಗೂ ರವೀಂದ್ರ ಶ್ರೀಕಂಠಯ್ಯರ ಒಂದು ಸಂಘಟನೆ ಇವತ್ತಿಗೂ ಸಹ ಅವರು ತನ್ನದೇ ಆದಂಥ ಮತ ಬ್ಯಾಂಕನ್ನು ಹೊಂದಿರತಕ್ಕಂಥ ಮಂಡ್ಯ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ಬರು ಅಂದರೆ ತಪ್ಪಾಗಲಾರದು. ಇಂಥ ಒಂದು ಸಮಯದಲ್ಲಿ ಏನೆಲ್ಲ ರಾಜಕಾರಣದಲ್ಲಿ ಅಂಬರೀಷ್ ಅವರು ವಿರುದ್ಧ ಸಿಡಿದಿದ್ರು, ಜ್ವಾಲಾಮುಖಿಯಂತೆ ರಾಜಕಾರಣದಲ್ಲಿ ಸ್ಫೋಟವನ್ನುಗೊಂಡರು. ಅದೇ ರೀತಿ ಹಲವು ವಾಹಿನಿಗಳು ರವೀಂದ್ರ ಶ್ರೀಕಂಠಯ್ಯವ್ರನ್ನ ಲೈವ್ ಮಾಡಿ ಈ ರಾಜ್ಯದಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳುತ್ತುಂಟು. ಅಂಬರೀಷ್ ಮತ್ತು ಅವರ ನಡುವೆ ರಾಜಕೀಯ ಒಂದು ವೇದಿಕೆಯಲ್ಲಿ ಸಂಘರ್ಷದ ಒಂದು ವೇದಿಕೆಯನ್ನು ತುಂಬ ಚೆನ್ನಾಗಿ ಮಾಧ್ಯಮಗಳು ಅವರನ್ನು ಪ್ರಶಂಸಿಸಿ ಹಲವಾರು ಪತ್ರಿಕೆಗಳು ಬರ್ತವೆ. ಆದರೆ ಸಿಕ್ಕಂಥ ಅವಕಾಶದಲ್ಲಿ ಕೋವಿಡ್ನ ಒಂದು ನಡುವೆಯೂ ಸಹ ಸಿಕ್ಕ ಅಲ್ಪ ವರ್ಷಗಳು, ಅಂದರೆ 2 ವರ್ಷ ಕೋವಿಡ್ನಿಂದ ಯಾವುದೇ ಒಂದು ಅಂದರೆ JDS ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೆಲವು ಸಲ ಇಲ್ಲದೇ ಇದ್ದರೂ ಸಹ ಆ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರ, ಆದರೆ ಅವರು ನಿಜವಾಗ್ಲೂ ಸಹ ಅಂಥ ಸಂಕಷ್ಟ ಸಮಯದಲ್ಲಿ ಕೋವಿಡ್ ಅಂತ ಮಹಾಮಾರಿಯ ಒಂದು ಸಂಕಷ್ಟ ಸಮಯದಲ್ಲಿ ಶಾಸಕರಾಗ್ಬಿಟ್ರು. ಅಂಥ ಕಡಿಮೆ ಅವಧಿಯಲ್ಲೂ ಸಹ ಉತ್ತಮವಾದಂಥ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ವೇಳೆ 5 ವರ್ಷವೂ ಸಹ ಅಧಿಕಾರ ಸಿಕ್ಕಿ ಯಾವುದೇ ಕೋವಿಡ್ ಇಲ್ಲದೆ ಹೋಗಿದರೆ, ಏನಾದರೂ ಒಂದು ವೇಳೆ JDS ಪಕ್ಷ ಅಧಿಕಾರದಲ್ಲಿದ್ದರೆ ಈ ಕ್ಷೇತ್ರದ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಿದ್ರು ಅಂತ ಎಲ್ಲರ ಒಂದು ಅನಿಸಿಕೆ. ಏಕೆಂದರೆ ಸುಮ್ಮನೆ ಕುಂತ್ಕೊಳ್ತಕ್ಕಂಥ ರಾಜಕಾರಣಿ ಅಲ್ಲ ಅವರು. ಸಾಮಾಜಿಕ ತಿರುಗಾಟಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರಕ್ಕೆ ಏನು ತರಬೇಕು, ಯಾವ ಕೊಡುಗೆಯನ್ನು ಕೊಟ್ಟರೆ ನಮ್ಮ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಚಿಂತೆ ಮಾಡತಕ್ಕಂಥ ಒಬ್ಬ ಮಾಸ್ಟರ್ ಬ್ಲಾಸ್ಟರ್ ರಾಜಕಾರಣಿ ಅಂತಲೇ ಹೇಳ್ಬೋದು. ನೇರ ನುಡಿಯ ಶಾಸಕ. ಕಣ್ಣೋಡಿಸುವಂಥ ತಂತ್ರಗಳು, ಸುಮ್ಮನೆ ನಗುವಂಥ ತಂತ್ರಗಳು, ಸುಮ್ಮನೆ ಜನಗಳನ್ನು ದಿಕ್ತಪ್ಪಿಸುವಂಥ ಹೇಳಿಕೆಗಳನ್ನು ಅವರ ಜೀವನದಲ್ಲಿ ಮಾಡಿದವರೇ ಅಲ್ಲ. ಈ ಕೆಲಸ ಆಗುತ್ತೆ, ಆಗಲ್ಲ. ಯಾಕೆಂತಂದರೆ ಸುಮ್ಮನೆ ಬೇರೆಯವ್ರನಿಗೆ ಸುಮ್ಮನೆ ತಳ್ಳಾಕುವಂಥ ರಾಜಕಾರಣಿ ಅಲ್ಲ. ಇಂತಹ ನೇರ ನುಡಿಯ ಶಾಸಕರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯವರು ಒಂದು ಹುಟ್ಟುಹಬ್ಬವನ್ನು ಜನ್ಮದಿನವನ್ನು ಆಚರಿಸ್ಕೊಳ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ರವೀಂದ್ರ ಶ್ರೀಕಂಠಯ್ಯನವರು ಅವರ ನೇರ ನುಡಿಯತನ ಇದೇ ರೀತಿ ಇರಲಿ, ಇದೇ ರೀತಿ ಗರ್ಜನೆ ಮಾಡಿ ಮಂಡ್ಯ ಜಿಲ್ಲೆಯ ಈ ಒಂದು ಯುವ ರಾಜಕಾರಣಿ ಅಂತಲೇ ಹೇಳ್ಬೋದು, ಈ ರಾಜಕಾರಣಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕಿದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದಲ್ಲಿ ಎರಡು ಮಾತಿಲ್ಲ ಅಂತ ಎಲ್ಲರ ಒಬ್ಬ ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ ಆಗಿದೆ. ಇಂತಹ ಒಂದು ಜನ್ಮದಿನದ ಈ ಸಂದರ್ಭದಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅವರ ಅಭಿಮಾನಿಗಳು ಕೇಳ್ಕೊಂಡಾಗ, ಅದೇ ರೀತಿ ಅವರ ಅತ್ಯಂತ ಪರಮಾಪ್ತರು ಸಹ ಈ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ವಿಶ್ಲೇಷಣೆ ಮಾಡಿದ್ದೀವಿ. ಇನ್ನೂ ಒಳ್ಳೆಯ ಒಂದು ಹುದ್ದೆ ಸಿಕ್ಕಲಿ, ಅವರು ಮುಂದೆ ಇನ್ನೂ ಸಹ ಈ ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ ನಾವು ಈ ಮೂಲಕ ಹೇಳ್ತಾ, ಅದೇ ರೀತಿ ಇನ್ನೊಬ್ಬ ರಾಜಕಾರಣಿಯ ವಿಶ್ಲೇಷಣೆಯನ್ನು, ಜನತಾ ಪರಿವಾರದ ರಾಜಕಾರಣಿ ವಿಶ್ಲೇಷಣೆಯನ್ನು ತರೋಣ. ಅದೇ ರೀತಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಜನತಾ ಪರಿವಾರದ ನಾಯಕರ ವಿಚಾರವನ್ನು ತಿಳಿಸಿ ಅಂತ ಹೇಳಿದ್ದೀರಿ. ಅದೇ ರೀತಿ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನ ನಾವು ಮಧ್ಯ ಒಂದೊಂದು ಎಪಿಸೋಡ್ ಮುಖಾಂತರ, ಒಂದೊಂದು ವಿಶ್ಲೇಷಣೆಯ ಮುಖಾಂತರ ನಿಮ್ಮ ಮುಂದೆ ತರೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ ಅಂತ ನಾನು ಈ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಪ್ರೀತಿಯ ಟೀಮಲ್ಲಿ MB ಲೋಕೇಶ್. ನಮಸ್ಕಾರಗಳು.